ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೊಸ ವರ್ಷನ ನಾವು ನೋಡಿ ಹೆಂಗಿದ್ದೀವಿ ಅಂತ ಮುಖ ಕೂಡ ತೊಳೆದಿಲ್ಲ. ಅರ್ಜೆಂಟಾಗಿ ತೋಟದ ಹತ್ರ ಓಡೋಗ್ತಾ ಇದ್ದೀವಿ. ನಿನ್ನೆಯಿಂದ ಬೋರ್ ಹಾಕಿಸ್ತಾ ಇದ್ದೀವಿ. ನಿನ್ನೆ ಮಿಡ್ನೈಟ್ 12 ಕೂಡ ನಾವು ತೋಟದಲ್ಲೇ ಇದ್ವಿ. ನೀರು ಬೀಳುತ್ತೆ ಅಂತ ಕಾಯ್ತಾ ಇದ್ವಿ, ಬಟ್ ನೀರೇ ಬಿದ್ದಿರಲಿಲ್ಲ. ಇವಾಗ ಜಸ್ಟ್ ಫೋನ್ ಬಂದಿತ್ತು, ನೀರು ಕಾಣಿಸ್ಕೊಂಡಿದೆ ಬನ್ನಿ ಅಂತ. ಅದಕ್ಕೋಸ್ಕರ ಮನೆಯವರೆಲ್ಲರೂ ಎದ್ನೋ ಬಿದ್ನೋ ಅಂತ ತೋಟಕ್ಕೆ ಓಡೋಗ್ತಾ ಇದ್ದೀವಿ. ನಿನ್ನೆ ನೈಟಿಂದಲೂ ನಾನು ನನ್ನ ಮಗ ಇದೇ ಡ್ರೆಸ್ಸಲ್ಲೇ ಇದ್ದೀವಿ. ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡೋದಕ್ಕೆ ನಮಗೆ ಟೈಮು ಕೂಡ ಸಿಕ್ಕಿಲ್ಲ. ಆ್ಯಕ್ಚುಲಿ ಇದು ನಾವು ಕೊರೆಸ್ತಾ ಇರುವಂಥ 3ನೇ ಬೋರು. ನಿನ್ನೆ 2 ಬೋರ್ ಫೇಲ್ ಆಗಿದ್ದು, ಇದು 3ನೇದು. ಅಪ್ಪ ಮಗ ಇಬ್ಬರೂ ತೋಟದಲ್ಲೇ ಇದ್ದಾರೆ. ನಿನ್ನೆ ನೈಟಿಂದ ತೋಟ ಪೂರ್ತಿ ಇದೇ ಥರ ಫುಲ್ಲು ಬಿಳಿ ಮಣ್ಣು, ಏನು ಕಾಣಿಸ್ತಾ ಇರಲಿಲ್ಲ. ನಾವು ಬೇರೆ ನೈಟ್ ಬಂದಿದ್ವಾ, ತೋಟ ಪೂರ್ತಿ ಒಳ್ಳೆ ದೇವಲೋಕ ಥರ ಕಾಣಿಸ್ತಾ ಇತ್ತು. ಫಾಗ್ ಬಿಡ್ತಾರಲ್ಲ ಆ ರೀತಿ ಬಿಳಿ ಮಣ್ಣು, ಎಲ್ಲಿ ನೋಡಿದ್ರೂ ಧೂಳು. ಲಾರಿ ಹತ್ತಿರ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗ ಪಾಪ ಇಷ್ಟು ಚಿಕ್ಕವನಾಗಿದ್ರು ಕೂಡ 12 ಗಂಟೆವರೆಗೂ ತೋಟದಲ್ಲಿದ್ರೂ ಅವನು ಇದೇ ಪೊಸಿಷನ್ನಲ್ಲಿದ್ದ. ನಾನು ಇವನು ಎತ್ಕೊಂಡಿದ್ದೇ ಥರ ನೀರು ಬೀಳುತ್ತೆ ಅಂತ ಕಾಯ್ಕೊಂಡಿರ್ತಾ ಇದ್ವಿ. ಇವತ್ತು ನಮ್ಮ ಅದೃಷ್ಟಕ್ಕೆ ನೀರು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರು. ನಿನ್ನೆ ಬೆಳಗ್ಗೆ 8 ಗಂಟೆಗೆ ನಮ್ಮಪ್ಪ ಲಾರಿ ಬರುತ್ತೆ ಅಂತ ಹೇಳಿ ತೋಟಕ್ಕೆ ಬಂದಿರೋರು ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಬಂದಿದ್ದಾರೆ ಮನೆಗೆ. ಅಲ್ಲಿವರೆಗೂ ತೋಟದಲ್ಲೇ ಇದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ. ಊಟ ಏನೋ ಮಧ್ಯಾಹ್ನ ಕೊಟ್ಟು ಕಳಿಸಿದ್ವಿ. ಮತ್ತು ರಾತ್ರಿ ನನಗೆ ಮನೆಯಲ್ಲಿ ಇರೋಕ್ಕಾಗಲೇ ಇಲ್ಲ, ನೀರು ಬಿದ್ದಿದೆಯೋ ಇಲ್ವೋ ನೋಡೋಣ ಅಂತ ಹೇಳಿ ನಾನೇ ಊಟ ತೊಗೊಂಬಂದು ಕೊಟ್ಟೆ. 12 ಗಂಟೆ ಆದ್ರೂ ಊಟ ಮಾಡಿರಲಿಲ್ಲ. ಅದೆಷ್ಟೊತ್ತಿಗೆ ಊಟ ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ. 12 ಗಂಟೆವರೆಗೂ ಇದ್ದು, ಪಾಪು ಬೇರೆ ಚಿಕ್ಕವನಿದ್ನಲ್ವ, ಇಷ್ಟೊತ್ತಿನಲ್ಲಿ ಆಚೆ ಕಡೆ ಏನಕ್ಕೆ ಇರೋದು ಅಂತ ಹೇಳಿ ನಾನು ಹೊರಟುಬಿಟ್ಟೆ. ಹೊಸ ವರ್ಷ ಸ್ಟಾರ್ಟ್ ಆದಾಗಲೂ ಕೂಡ ನಾವು ಮಿಡ್ನೈಟು ರೋಡಲ್ಲಿ ಹೋಗ್ತಾ ಇದ್ವಿ ಬೇಜಾರು ಮಾಡಿಕೊಂಡು. 950 ಅಡಿ ಕೊರೆಸಿದ್ರೂ ಕೂಡ ನೀರೇ ಕಾಣಿಸ್ಕೊಂಡಿರಲಿಲ್ಲ. ಯಾಕಪ್ಪ ಈ ಥರ ಆಗೋಯ್ತು ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ 3ನೇ ಬೋರಲ್ಲಿ ಅಂತ. ನಿನ್ನೆ 2 ಬೋರು ಕಂಟಿನ್ಯೂಸ್ ಆಗಿ 2 ಬೋರ್ ಫೇಲ್ ಆಗಿತ್ತು. 3ನೇ ಬೋರ್ ಹಾಕಿಸ್ತೀವಿ ಅನ್ನೋ ಧೈರ್ಯ ಕೂಡ ಇರಲಿಲ್ಲ. ಅದು ಯಾವ ದೇವ್ರ ಬುದ್ಧಿ ಕೊಟ್ಟನೋ, ಹಾಕ್ಸಿದ್ರು ಧೈರ್ಯ ಮಾಡಿ. 3ನೇ ಬೋರಲ್ಲಿ ಈಗ ನೀರು ಕಾಣಿಸ್ಕೊಳ್ತಾ ಇದೆ. ನಿನ್ನೆ ಎಲ್ಲ ಬರೀ ಧೂಳು ನೋಡಿಕೊಂಡು ಬೇಜಾರು ಮಾಡ್ಕೊಂಡು ಮನೆಗೆ ಹೋದ್ವಿ. ಇವತ್ತು ಬೆಳಗ್ಗೆ ಹೊಸ ದಿನ ಫ್ರೆಶ್ ಆಗಿ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಖುಷಿ ವಿಚಾರ, ಬೋರಲ್ಲಿ ನೀರು ನೋಡೋ ಅಂಥ ಅದೃಷ್ಟ ಸಿಕ್ತು. ಎಲ್ರಿಗೂ ಒಂದೇ ಸತಿ ಖುಷಿ ಆಗೋಯ್ತಪ್ಪ, ಸದ್ಯ ನೀರು ಸಿಕ್ತಲ್ಲ ಅನ್ನೋ ಥರ. ನೋಡಿ ಅಲ್ಲಿ ಲಾರಿ ನಿಂತಿರೋದಕ್ಕೂ ಇಲ್ಲಿ ಸೆಕೆಂಡ್ ಬೋರ್ ಫೇಲ್ ಆಗಿರೋದಕ್ಕೂ ಜಸ್ಟ್ 500 ಮೀಟರ್ ಡಿಸ್ಟೆನ್ಸ್ ಅಂದ್ಕೊಳ್ತೀನಿ ಅಷ್ಟೇ. ಇಷ್ಟು ಶಾರ್ಟ್ ಡಿಸ್ಟೆನ್ಸಲ್ಲಿ ಇದು 500 ಅಡಿ ಕೊರೆಸಿದ್ದು ನಿನ್ನೆ ನೈಟು ಫೇಲ್ ಆಯಿತು. ಅಲ್ಲಿ ಇವಾಗ ಕೊರೆಸ್ತಾ ಇರೋದ್ರಲ್ಲಿ ನೀರು ಬಂದಿದೆ. ಭೂಮಿ ಒಳಗಡೆ ಯಾವ ಜಾಗದಲ್ಲಿ ನೀರಿದೆ, ಯಾವ ಜಾಗದಲ್ಲಿ ನೀರಿಲ್ಲ ಅಂತ ಅದು ಹೆಂಗೆ ಪ್ರೆಡಿಕ್ಟ್ ಮಾಡೋದು ನನಗಂತೂ ಗೊತ್ತಿಲ್ಲ. ಇಷ್ಟು ಶಾರ್ಟ್ ಡಿಸ್ಟೆನ್ಸಲ್ಲಿ ಒಂದೇ ಜಾಗದಲ್ಲಿ ಒಂದು ಕಡೆ ನೀರು ಸಿಕ್ಕಿಲ್ಲ, ಇನ್ನೊಂದು ಕಡೆ ನೀರು ಸಿಕ್ಕಿದೆ. ಯಪ್ಪ, ನಿಜವಾಗ್ಲೂ ಭೂಮಿ ಒಳಗಡೆ ಇರೋದು ತುಂಬಾ ವಿಸ್ಮಯ ಅಂತ ಅನಿಸುತ್ತೆ. ಅದರೊಳಗಡೆ ಇರೋದನ್ನು ಯಾರೂ ಕೂಡ ಹಿಂಗೇ ಇರುತ್ತೆ, ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ. ನೋಡಿ ನನ್ನ ತಮ್ಮ ಇವನ್ ಪಾಯಿಂಟಿಗೆ ನೀರು ಬಂದಿರೋದು. ಬೇರೆಯವ್ರು ಎಲ್ಲರಿಗೂ ಪಾಯಿಂಟ್ ಮಾಡಿದಾಗ ತುಂಬ ಒಳ್ಳೆ ನೀರು ಸಿಕ್ಕಿತ್ತು. ನಮಗೆ ಯಾಕಪ್ಪ ಯಾವಾಗಲೂ ಹೀಗಾಗುತ್ತೆ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದ. ಫೈನಲಿ ಇವನ್ ಪಾಯಿಂಟಿಗೆ ನಮಗೂ ಕೂಡ ನೀರು ಸಿಕ್ಕಿದೆ. ಅದೇ ಒಂದು ಖುಷಿ ವಿಚಾರ. ರಾತ್ರಿ ಕೊರೆಸಿರೋ ಅಂಥ ಬೋರ್ನ ತೋರಿಸ್ತೀನಿ ಬನ್ನಿ. ಪೂರ್ತಿ ತೋಟನೇ ನಾನು ಹೇಳಿದ್ನಲ್ಲ ವೈಟ್ ಕಲರ್ ಮಣ್ಣಿಂದ ತುಂಬೋಗ್ಬಿಟ್ಟಿದೆ ಅಂತ. ನೋಡಿ ಅಲ್ಲಿ ಬರೀ ಆ ಥರ ಬಿಳಿ ಮಣ್ಣೆ. ಸ್ಟಾರ್ಟಿಂಗಿಂದ ಹಿಡ್ದು 950 ಅಡಿ ಕೊರೆಯೋವರೆಗೂ ಇದೇ ಥರ ಬಿಳಿ ಮಣ್ಣು ಬಿಟ್ಟು ಬೇರೆ ಏನೂ ಕಾಣಿಸ್ಲಿಲ್ಲ. ನನ್ನ ತಮ್ಮ ಕೂಡ ಮನೆಗೆ ಬಂದಾಗ ಬೆಳಗ್ಗೆ 10 ಗಂಟೆ ತಿಂಡಿ ಕೂಡ ತಿಂದಿಲ್ದಂಗೆ 3ನೇ ಬೋರ್ ಕೊರೆಸಿ ಬರುತ್ತೋ ಬರಲ್ವೋ ನಾನು ನೋಡಿಕೊಂಡೇ ಬರೋದು ಅಂತ ಉಳ್ಕೊಂಡಿದ್ದ. ಅದೆಷ್ಟು ದೇವರಿಗೆ ಹರಕೆ ಹೊತ್ಕೊಂಡಿದ್ನೋ ಗೊತ್ತಿಲ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಮುಡಿ ಕೊಡ್ತೀನಿ ನೀರು ಬಂದರೆ ಅಂತ ಹರಕೆ ಮಾಡ್ಕೊಂಡಿದ್ನಂತೆ. ನೀರು ಬಂದಿದ ತಕ್ಷಣ ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಬಿಟ್ಟ. ನನಗೂ ನೋಡಿ ಬೇಜಾರಾಯಿತು. ನಾವು ನೋಡಿ ರಾತ್ರಿ 12 ಗಂಟೆ ಆದರೂ ಇವನು ಇದೇ ಡ್ರೆಸ್ಸು, ನಾನು ಇದೇ ಡ್ರೆಸ್ಸು, ಇಲ್ಲೇ ಕುತ್ಕೊಂಡು ಕಾಯ್ತಾ ಇದ್ವಿ. ಅವಾಗ ಈ ಬೋರಲ್ಲಿ ಫುಲ್ಲು ಧೂಳು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ. ಇವಾಗಲೂ ಮಧ್ಯಾಹ್ನ 12 ಗಂಟೆ ಇಲ್ಲೇ ಇದ್ದೀವಿ, ಇದೇ ಡ್ರೆಸ್ಸಲ್ಲಿದ್ದೀವಿ. ಬೆಳಗ್ಗೆ ಎದ್ದು ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ. ಮೂಡೇ ಇರಲಿಲ್ಲ ರಾತ್ರಿಯಿಂದ, ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಇವಾಗ ನೀರು ಬಿತ್ತು ಅಂದಿದ ತಕ್ಷಣವೇ ಬಂದ್ವಿ ನೋಡೋಕ್ಕೆ.
ರಾತ್ರಿಯಿಂದ ಧೂಳು ನೋಡಿ 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 ಸಾಕಾಗಿತ್ತು. ಕಣ್ಣಿಗೆ ನೀರು ನೋಡಿದ ತಕ್ಷಣವೇ ಫುಲ್ಲು ಖುಷಿಯಾಗೋಯ್ತು. ಒಂದೇ ದಿನದಲ್ಲಿ 3 ಬೋರು 2 ಫೇಲಾಗಿ 3ನೇದು ಪಾಸ್ ಆಗಬೇಕು ಅಂದರು. ಆ 3ನೇದಕ್ಕೆ ಧೈರ್ಯ ಮಾಡೋದಕ್ಕೂ ಅದೆಷ್ಟು ಬಂಡು ಧೈರ್ಯ ಬೇಕೋ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ನಾನಾಗಿದ್ದರೆ ಯಾವ ಬೋರು ಬೇಡ, ನೀರು ಬೇಡ, ಸವಾಸನೆ ಬೇಡ ಅಂತ ಇದ್ದೆ. ನಮ್ಮಪ್ಪ ನನ್ನ ತಮ್ಮ ಅದೇನು ಧೈರ್ಯ ಮಾಡಿ 3ನೇದಕ್ಕೆ ಟ್ರೈ ಮಾಡಿದ್ರು. ಯಾವ ದೇವರು ಅವ್ರಿಗೆ ಅಷ್ಟು ಧೈರ್ಯ ಕೊಟ್ಟರು. ಆ 3ನೇ ಬೋರಲ್ಲಿ ನೀರು ನೋಡಿದ್ದು ಅಷ್ಟೇ ಖುಷಿ ಆಯಿತು. ಆ್ಯಕ್ಚುಲಿ ಇದು ನಾವು ಹಾಕಿಸ್ತಾ ಇರೋ 5ನೇ ಬೋರು. ಸ್ಟಾರ್ಟಿಂಗ್ ತೋಟ ತೊಗೊಂಡಾಗ 4 ವರ್ಷದ ಹಿಂದೆ ನನ್ನ ತಮ್ಮನೇ 2 ಸಲ ಪಾಯಿಂಟ್ ಮಾಡಿ 2 ಬೋರು ಫೇಲ್ ಆಗಿತ್ತು. ಹಾಗಾಗಿ ಈ ಸಲ ನಾನು ಪಾಯಿಂಟ್ ಮಾಡೋದು ಬೇಡ, ಜಿಯಾಲಜಿಸ್ಟ್ನ ಕರ್ಸೋಣ ಅಂತ ಹೇಳಿ ಜಿಯಾಲಜಿಸ್ಟ್ನ ಬೆಂಗಳೂರಿಂದ ಕರೆಸಿ ಪಾಯಿಂಟ್ ಮಾಡಿಸಿದ್ವಿ. ಅವ್ರು ಪಾಯಿಂಟ್ ಮಾಡಿರೋ 2 ಬೋರ್ನು ಫೇಲ್ ಆಯಿತು. ಮತ್ತೆ ಇವನೊಂದ್ಸಲ ನೋಡೋಣ ಅಂತ ಹೇಳಿ ಕಡೇ ಪ್ರಯತ್ನ ಅಂತ ಪಾಯಿಂಟ್ ಮಾಡಿದ್ದ. ಈಗ ಅವನ ಪಾಯಿಂಟಿಗೆ ನೀರು ಸಿಕ್ಕಿದೆ. ಅವರು ಇವರು ಅಂತಲೇ ಅಲ್ಲ, ಈಗ ಜಿಯಾಲಜಿಸ್ಟ್ ಮಾಡಿರೋದು ಫೇಲ್ ಆಯಿತು, ನನ್ನ ತಮ್ಮ ಮಾಡಿರೋದು ಪಾಸ್ ಆಯಿತು ಅಂತ ಭೂಮಿ ಒಳಗಡೆಯಲ್ಲಿ ಇರೋದು ಯಾರಿಗೂ ಹೇಳೋಕ್ಕಾಗಲ್ಲ. ಅದು ನಮ್ಮ ಅದೃಷ್ಟದ ಮೇಲೆ ಹೋಗುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನೀರು ಸಿಗುತ್ತೆ, ಇಲ್ಲ ಅಂದರೆ ಯಾರೇ ಪಾಯಿಂಟ್ ಮಾಡಿದ್ರೂ ನೀರು ಸಿಗಲ್ಲ. ನಿಜವಾಗ್ಲೂ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ನಿಜವಾದ ಹೊಸ ವರ್ಷ. ರಾತ್ರಿ 12 ಗಂಟೆಯಲ್ಲಿ ನಾವು ನಡು ರೋಡಲ್ಲಿ ಇದ್ವಿ, ಹೋಗ್ತಾಯಿದ್ವಿ ಮನೆಗೆ ವಾಪಸ್ಸು. ಖುಷಿನೇ ಇರಲಿಲ್ಲ, ಏನಪ್ಪ ಹೊಸ ವರ್ಷದ ದಿನ ಹಿಂಗಾಗೋಯ್ತು ಅಂತ ಹೇಳಿ. ಬಟ್ ಇವತ್ತು ಮಧ್ಯಾಹ್ನ 12 ಗಂಟೆ ಟೈಮಿಗೆ ಅದೇ ಖುಷಿ ವಾಪಸ್ ಬಂದಿದೆ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಖುಷಿಯಿಂದ ಹೇಳ್ತಾ ಇದ್ದೀನಿ, ಎಲ್ರಿಗೂ ಈ ವರ್ಷ ಒಳ್ಳೇದು ಮಾಡಲಿ, ಪಾಸಿಟಿವಿಟಿಯನ್ನು ತರಲಿ, ನೀವು ಕೈ ಹಾಕೋ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೂ ಈ ಹೊಸ ವರ್ಷ ಒಂದು ಒಳ್ಳೆಯ ವಿಚಾರದಿಂದ ಸ್ಟಾರ್ಟ್ ಆಗಿದೆ. ಐ ಹೋಪ್ ಮುಂದೆ ಬರುವಂಥ ಎಲ್ಲ ದಿನಗಳು ಇಷ್ಟೇ ಒಳ್ಳೆಯದಾಗಿರುತ್ತೆ. ನಾವು ಕೈ ಹಾಕುವಂಥ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ಸನ್ನು ತಂದುಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ನೋಡಿ, ಒಂದು ದಿನ ಪೂರ್ತಿ ನಿದ್ದೆನೇ ಮಾಡಿರಲಿಲ್ಲ ಪಾಪ. ಇವಾಗ ಬಂದು ಕಾರಲ್ಲಿ ಮಲ್ಕೊಂಡಿದ್ದಾನೆ. ರಾತ್ರಿ ಎಲ್ಲ ಚಳಿಯಲ್ಲಿ ನಮ್ಮ ಅಪ್ಪನೂ ಇವನು ಆಚೆ ಕಡೆ ಗೋಣಿ ಚೀಲ ಹಾಸ್ಕೊಂಡು ಮಲ್ಕೊಂಡು ಎದ್ದು ಬಂದಿದ್ದಾರೆ ಬೆಳಗ್ಗೆ. ಅದೆಷ್ಟು ಕಷ್ಟ ಆಯಿತೋ ಗೊತ್ತಿಲ್ಲ. ನಮ್ಮ ಅಪ್ಪಾಜಿನೂ ಇವಾಗ ನೀರು ಬಿತ್ತು ಅಂದಿದ ತಕ್ಷಣನೇ ಮನೆಗೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗಿದ್ದವರು ಬಂದರು. ಸುತ್ತಮುತ್ತ ಇರೋ ಜನ ಎಲ್ಲ ನಮ್ಮ ಅಪ್ಪಾಜಿನ ನೋಡಿ ಬೈಕೊಳ್ತಾ ಇದ್ರಂತೆ, ಈ ವಯ್ಯಂಗೇನು ಹುಚ್ಚ, 2-3 ಬೋರ್ ಫೇಲ್ ಆದ್ರೂ ಮತ್ತೆ ಹಾಕಿಸ್ತಾ ಇದ್ದಾನಲ್ಲ ಅಂತ. ನಾವು ಮಾಡೋ ಡಿಸಿಷನ್ ಕರೆಕ್ಟಾಗಿದೆ ಅಂತ ನಮಗೆ ಅನಿಸಿದ್ರೆ ಸಾಕು. ಯಾಕೆ ಅಂದರೆ ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಫೇಸ್ ಮಾಡೋದು ನಾವು. ಮಾತಾಡೋರೇನು 1000 ಮಾತಾಡ್ತಾರೆ, ನನ್ನ ಡಿಸಿಷನ್ ಮೇಲೆ ನಾನು ನಿಂತ್ಕೋಬೇಕು ಅಂತ ಹೇಳಿ ಇವ್ರು ನಿಂತ್ಕೊಂಡ್ರು. ಅದಕ್ಕೆ ಆನ್ಸರೇ ಇವತ್ತು ಬೋರಲ್ಲಿ ನೀರು ಬಂದಿದೆ. ನಮ್ಮ ಅಪ್ಪಾಜಿಯಿಂದ ನಾನು ತುಂಬಾ ಕಲಿತೀನಿ. ಅದರಲ್ಲಿ ಪಾಸಿಟಿವ್ ಥಿಂಗ್ಸ್ಗಳು ತುಂಬ ಜಾಸ್ತಿನೇ ಇರ್ತವೆ. ಇನ್ನು ಆಟೋದಲ್ಲಿ ಬರ್ತಾ ಕೇಸಿಂಗ್ ಪೈಪ್ಸ್ನೆಲ್ಲದನ್ನು ತೊಗೊಂಡು ಬಂದಿದ್ರು ಹಾಕ್ಸೋದಕ್ಕೆ. ಈ ತೋಟದ ಬಗ್ಗೆ, ಬೋರಿನ ಬಗ್ಗೆ ನನಗೇನು ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲದನ್ನೂ ನೋಡ್ಕೊಳ್ಳೋದು ನಮ್ಮ ಅಪ್ಪ ನನ್ನ ತಮ್ಮನೇ ಮೇಯ್ನು. ಯಾಕೆಂದರೆ ಇದರಲ್ಲೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ರಾತ್ರಿ ಅಂತೂ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸುಮ್ಮನೆ ಮಣ್ಣಿಗೆ ಹಾಕಬೇಕಲ್ಲ, ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ ಮಣ್ಣಿಗೆ ಹೋಯ್ತಲ್ಲ ಅಂತ ಬೇಜಾರಾಯಿತು. ಇರೋ ಬರೋ ದೇವ್ರನ್ನೆಲ್ಲ ಚೆನ್ನಾಗಿ ಬೈಕೊಂಬಿಟ್ಟೆ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ, ಕಷ್ಟ ಕಾಲದಲ್ಲಿ ನಮ್ಮನ್ನು ಯಾಕೆ ಈ ಥರ ಕೈ ಬಿಟ್ಟಿದ್ದೀರಾ ಅಂತ. ಈಗ ನೀರು ಸಿಕ್ಕಿರೋ ಖುಷಿಯಲ್ಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತುಪ್ಪದ ದೀಪ ಹಚ್ಚಿದ್ದೀನಿ ಮನೆಗೆ. ಹಾಗೆ ನಮ್ಮ ಮನೆ ಹಿಂದೆಗಡೆ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋದೆ. ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಅಂತ. ನನ್ನ ಪ್ರತಿಯೊಂದು ಕಷ್ಟಕ್ಕೂ ಜೊತೆಯಲ್ಲಿ ನಿಂತಿದ್ದವರು ಅವರು. ನಿನ್ನೆ ರಾತ್ರಿ ಬೇಜಾರಾಗಿದ್ದಂತೂ ಖಂಡಿತ ನಿಜ. ಯಾಕೆ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಇವರು ನಾನು ನೆನೆಸ್ಕೊಂಡಾಗ ಪ್ರತಿಯೊಂದಕ್ಕೂ ನನಗೆ ಸಲ್ಯೂಷನ್ ಸಿಕ್ಕಿದೆ. ಆದರೆ ಇಂಥ ಒಂದು ದೊಡ್ಡ ವಿಚಾರದಲ್ಲಿ ನಿನ್ನೆ ಕೈ ಬಿಟ್ಬಿಟ್ರಲ್ಲ ಅಂತ ಒಂದು ಬೇಜಾರಾಯಿತು. ನಮ್ಮ ಅಪ್ಪನ ಮುಖದಲ್ಲೂ ನಗು ಇರಲಿಲ್ಲ. ನನ್ನ ತಮ್ಮ ಅಂತೂ ಪೂರ್ತಿ ಬೇಜಾರು ಮಾಡ್ಕೊಂಬಿಟ್ಟಿದ್ದ, ಏನಪ್ಪ ಇದು ಕಂಟಿನ್ಯೂಸ್ ಆಗಿ 4 ಬೋರ್ ಫೇಲ್ ಆದರೆ ಹೇಗೆ ಅಂತ. ನಮಗಾದರೂ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಅರ್ನಿಂಗ್ಸ್ ಇದೆ. ನಮ್ಮಪ್ಪ ಟೀಚರ್ ಆಗಿದ್ರು, ಜೊತೆಗೆ ತೋಟನೂ ಇದೆ. ರೈತರೇ ಆಗಿದ್ರೆ ಗತಿ ಏನು, ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ನಾವು ಬೋರ್ ಹಾಕಿಸ್ತೀವಿ. ಈ ಥರ ಒಂದಾದ್ಮೇಲೆ ಒಂದು ಫೇಲ್ ಆದರೆ ಹೆಂಗಪ್ಪ ಅಂತ ನನಗೆ ಭಯನೇ ಸ್ಟಾರ್ಟ್ ಆಗೋಯ್ತು. ಇವನು ನನ್ನ ತಮ್ಮನ ಮಗ, ಅವನೂ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೆ. ಅವ್ರ ಅಪ್ಪನ ಪಾಯಿಂಟಲ್ಲಿ ನೀರು ಸಿಕ್ತು ಅನ್ನೋ ಖುಷಿಗೆ ಇವನ ಹತ್ರನೂ ಪೂಜೆ ಮಾಡಿಸ್ತಾ ಇದ್ದೀನಿ. ನಾನು ಹೆಂಗೆ ಹೇಳಿದ್ರೆ ಹಂಗೆ ಕೇಳಿಕೊಂಡು ಪೂಜೆ ಮಾಡ್ತಾ ಇದ್ದ ಪಾಪ. ಬೋರ್ ಹಾಕ್ಸೋವಾಗಂತೂ ಆ ಟೆನ್ಷನ್ ಪಡೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಇವಾಗ ನೀರು ಸಿಗ್ಬೋದು, ಅವಾಗ ನೀರು ಸಿಗ್ಬೋದು, ಸಿಗದೇ ಇದ್ದರೆ ಏನು ಮಾಡೋದು ಅಂತ. ಆ ಟೈಮಲ್ಲಿ ಇರೋ ಬರೋ ದೇವ್ರುಗಳೆಲ್ಲ ನೆನಪಾಗ್ಬಿಡ್ತಾರೆ. ಯಾವ್ಯಾವ ದೇವ್ರಿಗೆ ಏನೇನು ಹರಕೆ ಹೊತ್ಕೊಳ್ತೀವೋ ನಮಗೂ ಕೂಡ ಗೊತ್ತಾಗೋದಿಲ್ಲ.
ನೀರು ಸಿಗಲಿಲ್ಲ ಅಂದರೆ ಯಾವ್ಯಾವ ದೇವ್ರನ್ನ ಹೆಂಗೆ ಬೈಕೊಳ್ತೀವೋ ಕೂಡ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಅಷ್ಟು ಟೆನ್ಷನ್ ಆಗ್ತಾ ಇರುತ್ತೆ. ಹೊಸ ವರ್ಷದ ಖುಷಿ ಇವಾಗ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾವ ದೇವ್ರ ಕೃಪೆನೋ ಗೊತ್ತಿಲ್ಲ, ನಿನ್ನೆಯಿಂದ ಅದೆಷ್ಟು ದೇವ್ರುಗಳಿಗೆ ಕೈ ಮುಕ್ಕೊಂಡು ಅದೆಷ್ಟು ದೇವ್ರುಗಳಿಗೆ ಹರಕೆಯನ್ನು ಹೊತ್ಕೊಂಡಿದ್ದೀವೋ. ನಮ್ಮಮ್ಮ ಇವತ್ತು ಗುರುವಾರ ಆಗಿರೋದ್ರಿಂದ ನೀರು ಬಿದ್ದರೆ ಉಪವಾಸ ಇದ್ಬಿಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ತಮ್ಮ ಅಂತೂ ಧರ್ಮಸ್ಥಳ ಮಂಜುನಾಥನಿಗೆ ಮುಡಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದಾನೆ. ನಾನು ಗುರುವಾರ ಆಗಿರೋದ್ರಿಂದ ಮಂತ್ರಾಲಯಕ್ಕೆ ನನ್ನ ಮಗನಿಗೆ ಮುಡಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ಇನ್ನು ಶನಿವಾರ ಆಂಜನೇಯ ಸ್ವಾಮಿ ಕೈ ಬಿಡಲಿಲ್ಲ ಅಂದ್ಕೊಂಡಂಗೆ ಅವರಿಗೆ ಪೂಜೆನ ಮಾಡಿಸ್ತೀನಿ, ಪ್ರಸಾದವನ್ನು ಹಂಚ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಕಷ್ಟ ಬಂದಾಗ ದೇವ್ರ ಮೇಲೆ ಎಷ್ಟು ಭಕ್ತಿ ಬರುತ್ತೋ, ಅಂದ್ಕೊಂಡಿದ್ದು ಆಗಿಲ್ಲ ಅಂದಾಗ ಅಷ್ಟೇ ಕೋಪನೂ ಬರುತ್ತೆ. ಭಕ್ತಿನೇ ಆಗಿರಲಿ ಕೋಪನೇ ಆಗಿರಲಿ ನಮಗೆ ತೀರಿಸ್ಕೊಳಕ್ಕಾಗೋದು ಆ ದೇವ್ರ ಮೇಲೆ ಒಬ್ಬರ ಮೇಲೇ. ಹಾಗಾಗಿ ನಿನ್ನೆ ಕೋಪ ಬಂದಿತ್ತು, ಎಲ್ಲ ದೇವ್ರನ್ನೂ ಒಂದು ಕಡೆಯಿಂದ ಬೈಕೊಳ್ತಾ ಇದ್ವಿ, ನಮಗೆ ಯಾಕೆ ಹೀಗಾಗ್ತಾ ಇದೆ ಅಂತ. ಇವತ್ತು ನೀರು ಬಿದ್ದಿದೆ, ಖುಷಿ ಆಗ್ತಿದೆ. ಅಂದ್ಕೊಂಡಿರೋ ಹರಕೆನೆಲ್ಲ ಒಂದೊಂದಾಗಿ ತೀರಿಸ್ಬೇಕು. ಆ ದೇವರು ನಮಗೆ ಪರೀಕ್ಷೆಯನ್ನು ಕೊಟ್ಟ, ಅವರು ಕೊಟ್ಟ ಪರೀಕ್ಷೆಯಲ್ಲಿ ನಾವು ಪಾಸ್ ಆದ್ವಿ. ಹಾಗಾಗಿ ನಮಗೆ ಬಂದಿರೋ ಸಮಸ್ಯೆಯಿಂದ ಕೂಡ ಅವ್ರು ನಮ್ಮನ್ನು ಪಾರು ಮಾಡ್ದ. ಸೊ ಪಾರು ಮಾಡಿರೋದ್ರಿಂದ ಆ ದೇವರಿಗೆ ಕೊಟ್ಟಿರೋ ಅಂಥ ಮಾತನ್ನ ಮರಿಬಾರ್ದಲ್ವಾ. ಒಂದೊಂದೇ ಹರಕೆನ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ, ಯಾವುದನ್ನು ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದಿಲ್ಲ. ನಮ್ಮ ಅಮ್ಮಂಗೆ ಇವತ್ತು ರಜಾ ಇರಲಿಲ್ಲ. ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆನೇ ಬೆಳಗ್ಗೆ ಎದ್ದು ನ್ಯೂ ಇಯರ್ ಅಂತ ಪಾಯಸ ಅನ್ನ ಸಾರು ಎಲ್ಲ ಮಾಡಿಟ್ಟು ಹೋಗಿದ್ರು. ಬಟ್ ಪಾಯಸ ತಿನ್ನೋ ಖುಷಿನಲ್ಲಿ ಯಾರೂ ಇರಲಿಲ್ಲ. ಇವಾಗ ಮನೆಗೆ ಬಂದು ಪಾಯಸನ ತಿಂತಾ ಇದ್ದೀನಿ. ಖುಷಿ ವಿಚಾರ ಸಿಕ್ಕಿದ ಮೇಲೆ ಸ್ವೀಟ್ನ ತಿಂತಾ ಇರೋದು ಏನೋ ಒಂದು ಸಮಾಧಾನ ಥರ ಫೀಲ್ ಆಗ್ತಾ ಇದೆ. ಪ್ರತಿ ವರ್ಷ ಮಿಡ್ನೈಟ್ 12 o'clockಗೆ ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ವಿ. ಡೇನಲ್ಲಿ ಎಲ್ಲಾದರೂ ಆಚೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಈ ವರ್ಷನೇ ಫಸ್ಟು ಟೈಮು ಇಷ್ಟು ಬೇಜಾರು ಮಾಡಿಕೊಂಡು ಎಲ್ಲೂ ಹೋಗ್ದಲ್ಲ ಇದ್ದಿದ್ದು. ಇನ್ನು ನೀರು ಸಿಕ್ಕಿರೋ ಖುಷಿನಲ್ಲಿ ಅಟ್ಲೀಸ್ಟ್ ಆಚೆ ಕಡೆ ಡಿನ್ನರ್ಗಾದರೂ ಹೋಗ್ಬಿಟ್ಟು ಬರೋಣ ನಡೀರಿ ಅಂತ ಹೇಳಿ, ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ, ನಮಗೆ ಬೇಡ ಅಂದ್ರೂ ಅಟ್ಲೀಸ್ಟ್ ಅವ್ರಿಗೋಸ್ಕರನಾದ್ರೂ ಸೆಲೆಬ್ರೇಟ್ ಮಾಡಲೇಬೇಕು ಅಂತ. ಜೊತೆಗೆ ಸೆಲೆಬ್ರೇಟ್ ಮಾಡೋದಕ್ಕೆ ವ್ಯಾಲಿಡ್ ರೀಸನ್ ಕೂಡ ಇತ್ತಲ್ಲ. ಹಾಗಾಗಿ ಬರ್ತಾ ಕೇಕ್ನ ತೊಗೊಂಬಂದಿದ್ವಿ. ಭೂಮಿಕಾ ಅಂತೂ ನ್ಯೂ ಇಯರ್ ಅಲ್ವಾ, ಕೇಕ್ ಕಟ್ಟಿಂಗ್ ಅಂತ ಕೇಳ್ತಾನೆ ಇದ್ಲು. ಸೊ ಅವಳಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಕೇಕ್ ತೊಗೊಂಬಂದ್ವಿ. ಮಕ್ಕಳೆಲ್ಲ ಸೇರಿಕೊಂಡು ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಾಜಿ ಅವಾಗ ತಾನೇ ತೋಟದಿಂದ ಬಂದಿದ್ರು. ಅವರು ಯೂಶ್ವಲಿ ಈ ಥರ ಆಚೆ ಬರೋದು ಊಟ ಮಾಡೋದನ್ನೆಲ್ಲ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಮಾತ್ರನೇ ಬಂದಿದ್ವಿ. ಇನ್ನು ಖುಷಿಯಲ್ಲಿ ಪಾರ್ಟಿ ಅಂತಂದರೆ ಏನಪ್ಪ ಯಾವಾಗಲೂ ನಾನ್ ವೆಜ್ಜೇ ತಿಂತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಆಚೆ ಬಂದರೆ ನಾವು ಸ್ವಲ್ಪ ನಾನ್ ವೆಜ್ಜಿನ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಷ್ಟೇ. ಆ್ಯಸ್ ಯೂಶ್ವಲ್ ಕಲ್ಪತರು ಹೋಟೆಲ್ಗೆ ಬಂದಿದ್ವಿ. ಮೊನ್ನೆ ಹೇಳಿದ್ನಲ್ಲ KB ಕ್ರಾಸಲ್ಲಿರೋದು, ಅಲ್ಲಿನ ಊಟ ನಮಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ಮತ್ತೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.